ನೀವು ನೋಡ್ತಾ ಇದ್ದೀರಾ ಅಶ್ವೇಗ ನ್ಯೂಸ್. ನಾನು ವಿಜಯಲಕ್ಷ್ಮಿ. ಸ್ಯಾಂಡಲ್ವುಡ್ ಸಿನಿರಂಗದಲ್ಲಿ ಹೊಸ ಸಿನಿಮಾಗಳ ಆರ್ಭಟ ಬಲು ಜೋರಾಗಿದೆ. ಹೊಸ ಸಿನಿಮಾಗಳು ರಿಲೀಸ್ ಆಗಲು ಕಾಯ್ತಿದ್ರೆ ಸ್ಟಾರ್ ನಟರ ಸಿನಿಮಾಗಳು ಮಾತ್ರ ಕೊಂಚ ಡಲ್ ಆಗಿದ್ದು, ಕ್ಯಾಲೆಂಡರ್ ಬದಲಾದರೂ ಸಿನಿಮಾ ರಿಲೀಸ್ ಕುರಿತು ಯಾವುದೇ ಬೆಳವಣಿಗೆಗಳು ಹೊರಬಿದ್ದಿಲ್ಲ. ಸದ್ಯಕ್ಕೆ ಉಪಾಧ್ಯಕ್ಷ, ವಿದ್ಯಾಪತಿ, ಆರಾಮ್ ಅರವಿಂದ್, ಮ್ಯಾಕ್ಸ್, ಮಾರ್ಟಿನ್ ಸಿನಿಮಾಗಳ ಕಂಪ್ಲೀಟ್ ರಿಪೋರ್ಟ್ ಸ್ಯಾಂಡಲ್ವುಡ್ ಫ್ಯಾಕ್ಟರಿಯಲ್ಲಿ ನಿಮಗಾಗಿ. ಸ್ಯಾಂಡಲ್ವುಡ್ಗೆ ಸಾಲು ಸಾಲು ಸಿನಿಮಾಗಳು ಲಗ್ಗೆ. ಉಪಾಧ್ಯಕ್ಷನಾದ ಚಿಕ್ಕಣ್ಣ. ಮ್ಯಾಕ್ಸ್, ಮಾರ್ಟಿನ್ ರಿಲೀಸ್ ಯಾವಾಗ? ಸ್ಯಾಂಡಲ್ವುಡ್ ಗಲಾಪೆಟ್ಟಿಗೆಯಲ್ಲಿ ಹೊಸ ಸಿನಿಮಾಗಳ ಅಪ್ಡೇಟ್ಗೆ ಏನೂ ಕೊರತೆ ಇಲ್ಲ. ಮೈಲಿಗೊಂದು ಮದ್ಯದಂಗಡಿ ಎಂಬಂತೆ ವಾರಕ್ಕೊಂದು ಸಿನಿಮಾಗಳು ಸ್ಯಾಂಡಲ್ವುಡ್ ಅಂಗಳಕ್ಕೆ ಧುಮುಕುತ್ತಿವೆ. ಅದರ ಸಾಲಿಗೆ ಸೇರ್ಪಡೆಯಾಗಿರುವ ಸಿನಿಮಾ ಉಪಾಧ್ಯಕ್ಷ 2. ಕಾಮಿಡಿ ನಟ ಚಿಕ್ಕಣ್ಣ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿರುವ ಸಿನಿಮಾ. ಸದ್ಯಕ್ಕೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಸಿನಿಮಾವನ್ನ ಅನಿಲ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ. ಉಪಾಧ್ಯಕ್ಷ ಸಿನಿಮಾದಲ್ಲಿ ಊರಗೌಡನ್ ಪಾತ್ರದಲ್ಲಿ ರವಿಶಂಕರ್ ಕಾಣಿಸಿಕೊಂಡ್ರೆ, ಮಗಳ ಪಾತ್ರದಲ್ಲಿ ಮಲೈಕಾ ಟಿ. ವಸುಪಾಲ್ ನಟಿಸಿದ್ದಾರೆ. ಸಂಪೂರ್ಣ ಕಾಮಿಡಿಯಿಂದ ಕೂಡಿರುವ ಉಪಾಧ್ಯಕ್ಷ ಟ್ರೇಲರ್ ಮಾತ್ರ ಜಬರ್ದಸ್ತ್ ಆಗಿದೆ. ಇನ್ನು ಅಧ್ಯಕ್ಷರ ಪಾತ್ರದಲ್ಲಿ ಶರಣ್ ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಲಿದ್ದಾರೆ. ಇನ್ನು ಸಿನಿಮಾದಲ್ಲಿ ವೀಣಾ ಸುಂದರ್, ಸಾಧು ಕೋಕಿಲ್, ಕರಿಸುಬ್ಬು ಹೀಗೆ ಸಾಕಷ್ಟು ಆರ್ಟಿಸ್ಟ್ಗಳ ದಂಡೆ ಈ ಸಿನಿಮಾಗೆ ಇದೆ. ಜನವರಿ 26ರಂದು ಥಿಯೇಟರ್ಗೆ ಲಗ್ಗೆಯಿರಲಿದೆ. ಸದಾ ಹೊಸಬರ ಕೈ ಹಿಡಿಯುವ ಡಾಲಿ ಈ ಬಾರಿಯೂ ಕೂಡ ತಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಮೂಡಿಬಂದ ವಿದ್ಯಾಪತಿ ಸಿನಿಮಾಗೆ ಸಾಥ್ ನೀಡಿದ್ದಾರೆ. ಇಕ್ಕಟ್ಟ ಸಿನಿಮಾ ನಿರ್ದೇಶನ ಮಾಡಿದ ಈಶಮ್ ಮತ್ತು ಹಸೀಂ ಖಾನ್ ವಿದ್ಯಾಪತಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇಕ್ಕಟ್ಟ ಹಾಗೂ ಟಗರು ಪಲ್ಯ ಸಿನಿಮಾದಲ್ಲಿ ನಟಿಸಿದ ನಾಗಭೂಷಣ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಸಂಕ್ರಾಂತಿ ಪ್ರಯುಕ್ತ ಸಿನಿಮಾದ ಫಸ್ಟ್ ಲುಕ್ ರಿವೀಲ್ ಆಗಿದ್ದು, ನಟ ನಾಗಭೂಷಣ್ ಕರಾಟೆ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿದ್ಯಾಪತಿ ಕೂಡ ಇಕ್ಕಟ್ಟ ಸಿನಿಮಾದಂತೆ ಹಾಸ್ಯದಿಂದ ತುಂಬಿರಲಿದೆಯಾ ಅಂತ ನೋಡಬೇಕಾಗಿದೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಹಾಗೂ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾವನ್ನ ತೆರೆ ಮೇಲೆ ಕಾಣಲು ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಕಹಾನಿ ಚೆನ್ನೈನಲ್ಲಿ ನಡೀತಿದ್ದು, ಮ್ಯಾಕ್ಸ್ ಸಿನಿಮಾ ಇದೇ ಮಾರ್ಚ್ ಅಥವಾ ಮೇ ತಿಂಗಳಿನಲ್ಲಿ ತೆರೆ ಮೇಲೆ ಬರಲಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಟಿನ್ ಸಿನಿಮಾ ಸಂಕ್ರಾಂತಿಗಾದ್ರೂ ಏನಾದ್ರೂ ಅಪ್ಡೇಟ್ ನೀಡುತ್ತಾ ಅಂತ ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ದು, ಆದ್ರೆ ದೊಡ್ಡ ಸ್ಟಾರ್ಗಳ ಅಪ್ಡೇಟ್ ನಿರೀಕ್ಷೆ ಮಾತ್ರ ಹುಸಿಯಾಗಿದೆ. ನಮ್ಮ ಗಣಿ ಬಿಕಾಂ ಪಾಸ್, ಗಜಾನನ ಅಂಡ್ ಗ್ಯಾಂಗ್ ಸಿನಿಮಾಗಳ ಮೂಲಕ ಚಂದನವನದಲ್ಲಿ ಭರವಸೆ ಮೂಡಿಸಿರುವ ನಿರ್ದೇಶಕ ಅಭಿಷೇಕ್ ಶೆಟ್ಟಿ ಸೈಲೆಂಟ್ ಆಗಿಯೇ ನಯಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಅಕೀರಾ, ವಾಸುನ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಖ್ಯಾತಿಯ ನಟ ಅನೀಶ್ ರವರ ಸಿನಿಮಾ ಆರಾಮ್ ಅರವಿಂದ ಸ್ವಾಮಿಗೆ ಡೈರೆಕ್ಷನ್ ಮಾಡಲಿದ್ದಾರೆ. ರೊಮ್ಯಾಂಟಿಕ್ ಕತೆ ಹೊಂದಿರುವ ಸಿನಿಮಾ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದ್ದು, ಸಿನಿಮಾದಲ್ಲಿ ಮಿಲನ್ ನಾಗರಾಜ್ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆಯಾಗಿದ್ದು, ಸಿನಿಮಾದ ಲಿರಿಕಲ್ ಸಖತ್ ಕ್ಯಾಚಿ ಆಗಿದೆ. ಸಿನಿಮಾಗೆ ಅರ್ಜುನ್ ಜನ್ಯ ಕೀಬೋರ್ಡ್ ನುಡಿಸಿದ್ದು, ಸಿನಿಮಾದ ಲಿರಿಕ್ಸ್ ಅನ್ನ ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದಾರೆ.